ವಿದ್ಯಾರ್ಥಿ ಯುವಕರ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಾಡ್ಕೊಂಡ್ರಪ್ಪ ಮಾಡ್ಕೊಂಡ್ರು, ಎಲ್ಲ ಇತ್ತಪ್ಪ ಎಲ್ಲ ಇತ್ತು, ಎಲ್ಲ ಇತ್ತಪ್ಪ ಎಲ್ಲ ಇತ್ತು, ಮಾಡ್ಕೊಂಡ್ರಪ್ಪ ಮಾಡ್ಕೊಂಡ್ರು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಉದ್ಯೋಗ ಕೊಡಿ, ಕುರ್ಚಿ ಖಾಲಿ ಮಾಡಿ, ಉದ್ಯೋಗ ಕೊಡಿ, ಕುರ್ಚಿ ಖಾಲಿ ಮಾಡಿ. ನಿಮ್ಮಂತ ಭ್ರಷ್ಟ ಸರ್ಕಾರ ನಮಗೆ ಬೇಡವೇ ಬೇಡ. ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಉದ್ಯೋಗ ನೀಡದೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. We want, 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 we want. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಮೋಸ ಸರ್ಕಾರಕ್ಕೆ, ಖಾಲಿ ಇರುವ ಉದ್ಯೋಗವನ್ನು ಭರ್ತಿ ಮಾಡದ ರಾಜ್ಯ ಸರ್ಕಾರಕ್ಕೆ, ಖಾಲಿ ಇರುವ ಉದ್ಯೋಗವನ್ನು ಭರ್ತಿ ಮಾಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ಯುವ ಜನರ ಜೊತೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕಿತ್ತು, ಬೇಕೇ ಬೇಕು. ಯಾಕಪ್ಪ ಅಂತಂದ್ರೆ ಎಲ್ಲ ನಮ್ಮ ವಿದ್ಯಾರ್ಥಿ ಯುವ ಜನರಿಗೆ ನೌಕರಿ ಸಿಗಬೇಕು. ನಮ್ಮ ಕಷ್ಟ ಸರ್ಕಾರಕ್ಕೆ ಯಾರು ಹೇಳ್ಕೊಳ್ಬಹುದು, ಯಾರು ಏನು ಮಾಡೋದು ದಯಮಾಡಿ ಪರವಾಗಿಲ್ಲ, ಬಂಡವಾಳಶಾಹಿಯ ಪರವಾಗಿಲ್ಲ. ಈ ದೇಶದಲ್ಲಿ ಪ್ರತಿದಿನ ಕೂಡ ಸಾಮಾನ್ಯ ಜನರಾಗಿ ಶ್ರಮ ಪಡ್ತಕ್ಕಂಥ ಸಾಮಾನ್ಯ ಜನರ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ನಡೀತಕ್ಕಂಥ ಒಂದು ಹೋರಾಟ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ನಾವು ದಿನಾಲೂ ಕೂಡ ನಮ್ಮ ತಂದೆ ತಾಯಿ ಇವತ್ತು ನಮ್ಗೆಲ್ಲರೂ ಕೂಡ ನನ್ನ ಮಗ ಇವತ್ತು ಓದ್ತಾ ಇದ್ದಾನೆ, ಒಳ್ಳೆ ಕೋರ್ಸ್ ಮಾಡ್ತಾ ಇದ್ದಾನೆ. ಮುಂದಿನ ದಿನಮಾನಗಳಲ್ಲಿ ನೌಕರಿ ಹಿಡ್ಕೊಂಡು ಒಳ್ಳೆ ಆಫೀಸರ್ ಆಗಿ ಒಳ್ಳೆ ನೌಕರಿಯನ್ನು ತಗೊಂಡು ನಮ್ಮನ್ನು ಸಾಕ್ತಾನೆ ಅಂತಕ್ಕಂಥ ಭವಿಷ್ಯತ್ತಿನ ಮೇಲೆ ನಮ್ಮ ಜನರನ್ನು ಕೂಡ ಇವತ್ತು ಸಿಟಿಗೆ ಓದ್ಲಿಕ್ಕೆ ಕಳಿಸಿದ್ದಾರೆ. ಆದರೆ ಇವತ್ತಿನ ಸರ್ಕಾರಗಳು ವಿದ್ಯಾರ್ಥಿ ಯುವ ಜನರು ನಡೆಸ್ಕೊಳ್ಳುವಂತ ರೀತಿ ನೋಡಿ ನಾವೆಲ್ಲರೂ ಕೂಡ ಇವತ್ತು ಬೀದಿ ಮೇಲೆ ಕೂತಿದ್ವಿ. ಅದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಒಂದು ಸಮಸ್ಯೆಗಳನ್ನ ನಮ್ಮ ನೇರವೇಟಿದೆ ಆ ನೇರವೇಟ ಇವತ್ತಿನ ಸರ್ಕಾರಕ್ಕೆ ಮುಟ್ಟಿಯಲ್ಲಿ ನಾವು ಇದರಿಂದ ಹೇಳ್ತಕ್ಕಂಥದ್ದಲ್ಲ. ಅದಕ್ಕಾಗಿ ನಮ್ಮ ತಂದೆ ತಾಯಿ ಪ್ರತಿದಿನವೂ ಕೂಡ ಒಂದು ಮನೆ ಬೋರ್ಡ್ ಚುರುಕಿ ನಮಗೇನು ದುಡ್ಡು ಕೊಟ್ಟಿದ್ದಾರಲ್ಲ ಆ ದುಡ್ಡಿನ ಬೆಲೆ ಕಟ್ಟಬೇಕಂತ ಅಂತಂದ್ರೆ ನಮಗೆ ಸಿಗಬೇಕಲ್ಲ.
ಇದ್ದೇನೆ, ಒಳ್ಳೆ ಕೋರ್ಸ್ ಮಾಡ್ತಾ ಇದ್ದೇನೆ. ಮುಂದಿನ ತೀರ್ಮಾನಗಳಲ್ಲಿ ನೌಕರಿ ಹಿಡ್ಕೊಂಡು ಒಳ್ಳೆ ಆಫೀಸರ್ ಆಗಿ ಒಳ್ಳೆ ನೌಕರಿಯನ್ನು ತಗೊಂಡು ನಮ್ಮನ್ನ ಸಾಕ್ತಾನೆ ಅಂತಕ್ಕಂಥ ಭವಿಷ್ಯತ್ತಿನ ಮೇಲೆ ನಮ್ಗೆಲ್ಲರೂ ಬೀದಿ ಮೇಲೆ ಕೂತಿದ್ವಿ. ಅದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಒಂದು ಸಮಸ್ಯೆಗಳನ್ನ, ನಮ್ಮ ನೋವು ಏನಿದೆ ಆ ನೋವನ್ನ ಇವತ್ತಿನ ಸರ್ಕಾರಕ್ಕೆ ಮುಟ್ಟುವರೆಗೂ ಇವತ್ತು ನಮ್ಮ ತಂದೆ ತಾಯಿಯ ಬೆವರಿನ ಹನಿಗೆ ಪ್ರತಿಫಲ ಸಿಗ್ಬೇಕಪ್ಪ ಅಂತಂದ್ರೆ ನಮಗೆ ಇವತ್ತು ಸರ್ಕಾರದವರು ಸರ್ಕಾರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು. ಆ ಸರ್ಕಾರಿ ಉದ್ಯೋಗಗಳನ್ನೇ ಇಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಜನರು ಇಲ್ಲಿವರೆಗೂ ಶ್ರಮ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಬೆಲೆ ಇರ್ತದ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಒಂದು ಹೋರಾಟ ಇವತ್ತು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಈ ಸಹಕಾರ, ಈ ತಾಳ್ಮೆ ಬಹಳ ಮುಖ್ಯ ಆಗ್ತದೆ. ಇವೆಲ್ಲರೂ ಕೂಡ ನನ್ನ ಸಹೋದರಿ ಇದ್ದೀರಿ. ನಾವು ಇಲ್ಲಿವರೆಗೂ ಇವತ್ತು ಒಂದು ನೌಕರಿ ಅಪ್ಲಿಕೇಶನ್ ಹಾಕಿಲ್ಲ. ಯಾಕಪ್ಪ ಅಂದ್ರೆ ನನಗೆ ನೌಕರಿ ಜರುತ್ತಿಲ್ಲ. ಆದ್ರೆ ನಮ್ಮ ವಿದ್ಯಾರ್ಥಿ ಯುವ ಜನರಿಗೆ ನೌಕರಿ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಹೋರಾಟಕ್ಕೆ ಸಾವಿರಾರು ಮಂದಿ ಹಿಂದ್ಗಡೆ ಕೆಲಸ ಮಾಡಿದಾರ. ಆ ಒಂದು ಪರಿಶ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಹೋರಾಟದ ಯಶಸ್ವಿ ಮೂಲಕ ಅವ್ರಿಗೆ ಒಂದು ಧನ್ಯವಾದ ತಿಳಿಸ್ಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಯಾರು ಕೂಡ ಎದ್ದು ಹೋಗ್ತಕ್ಕಂಥದ್ದಲ್ಲ, ದಯಮಾಡಿ ಎದ್ದು ಹೋಗ್ತಕ್ಕಂಥದ್ದಲ್ಲ. ಹೋರಾಟವನ್ನ ತಾಳ್ಮೆಯಿಂದ, ಸಂಯಮದಿಂದ, ಕಾನೂನುಬದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ವಿ. ಯಾರಿಗೂ ಅಂಜೋದಿಲ್ಲ, ಅಳ್ಕೋದಿಲ್ಲ. ನಾವು ಯಾಕಪ್ಪ ಅಂತಂದ್ರೆ ಯಾರು ಅಪ್ಪನ ಮನೆ ಆಸ್ತಿ ಕಸಂಗಿಲ್ಲ ಏನು. ಇವತ್ತು ಈ ಸರ್ಕಾರದವರು ನಮ್ಮ ಆಸ್ತಿ ತಗೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದಾರೆ. ನಾವು ಕಟ್ಟಿದಂತ ತೆರಿಗೆ ಮೇಲೆ ಇವತ್ತು ಸರ್ಕಾರ ನಡೆಸ್ತಾ ಇದಾರೆ. ಅದಕ್ಕಾಗಿ ನಮ್ಗೆ ಕೇಳ್ತಕ್ಕಂಥ ಹಕ್ಕು ನಮ್ಗದ. ಅದಕ್ಕಾಗಿ ನಾವು ಕೇಳ್ತಾ ಇದೀವಿ, ನಮ್ಗೆ ಎಲ್ಲಿವರೆಗೂ ನೀವು ನೌಕರಿ ಬರೋದಿಲ್ಲ, ಇಲ್ಲಿವರೆಗೂ ನಾವು ಪ್ರತಿದಿನ ಕೂಡ ಬೀದಿ ಕೂಡಕ ನಾವು ರೆಡಿ ಇದೀವಿ. ಯಾಕಪ್ಪ ಅಂತ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಾವಾಗಿರ್ಬೋದು, ಪ್ರತಿದಿನನೂ ಹೊಲದಾಗ ಕೆರೆ ಹೊಡೆದು ಬಿಸಿಲಲ್ಲಿ ನೆನೆದು ಮಳೆಯಲ್ಲಿ ತೊಯ್ದು ನಾವು ಈ ಮಟ್ಟಕ್ಕೆ ಬಂದಿದ್ವಿ. ನಮ್ಗೆಲ್ಲವೂ ಕೂಡ ಅನುಭವ ಅದ. ನಾವು ಸಾಯ್ಲಕ್ಕೂ ರೆಡಿ ಇದೀವಿ, ಸಾಧಿಸ್ಲಕ್ಕೂ ರೆಡಿ ಇದೀವಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ಈ ಹೋರಾಟಕ್ಕೆ ಎಷ್ಟು ಸಮಯವನ್ನು ಕೊಡ್ತೀರಿ, ಎಷ್ಟು ನಿಮ್ಮ ಒಂದು ತ್ಯಾಗವನ್ನ ಕೊಡ್ತೀರಿ, ಅಷ್ಟೇ ನಮ್ಮ ಒಂದು ಬೇಡಿಕೆಗಳು ಈಡೇರ್ತವೆ. ಅದಕ್ಕಾಗಿ ನಿಮ್ಮನ್ನೆಲ್ಲರಿಗೂ ಕೂಡ ನಾವು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಯಾರು ಕೂಡ ಮಧ್ಯದಲ್ಲಿ ಈ ಹೋರಾಟ ಬಿಟ್ಟು ಎದ್ದು ಹೋಗ್ಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಂಥ ಹೋರಾಟ ಆಗ್ಬೇಕಪ್ಪ ಅಂತಂದ್ರೆ ಸುಮಾರು ಸರ್ಕಸ್ ಮಾಡ್ಬೇಕಾಗ್ತದ, ಅದಕ್ಕೆ ಆದಂತ ಪ್ರಯತ್ನಗಳನ್ನು ಮಾಡ್ಬೇಕಾಗ್ತದ. ನಿಮ್ಮಿಂದ ಈ ಹೋರಾಟ ಯಶಸ್ವಿ ಆಗಿದೆ. ನಿಮ್ಗೆಲ್ಲರಿಗೂ ಕೂಡ ವಿದ್ಯಾರ್ಥಿ ಪರಿಷತ್ ಮೂಲಕ ಮತ್ತೊಮ್ಮೆ ನಮ್ಗೆಲ್ಲರೂ ಕೂಡ ಧನ್ಯವಾದ ತಿಳಿಸಿ. ನಮ್ಮ ತಂದೆ ತಾಯಿಗಳು ನಮ್ಮನ್ನ ಶಾಲೆಗೆ ಕಳಿಸ್ತಕ್ಕಂಥದ್ದು, ನನ್ನ ಮಗ ಒಂದು ಸುಭದ್ರವಾಗಿರ್ತಕ್ಕಂಥ ಉದ್ಯೋಗ ಪಡಿಬೇಕು, ನನ್ನ ಕುಟುಂಬಕ್ಕೆ ಆಸರೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲಿವರೆಗೂ ಕಳಿಸಿರ್ತಾರಪ್ಪ ಅಂತಂದ್ರೆ ನಮ್ಮನ್ನ PUC ಮುಗಿಸಿ, ಡಿಗ್ರಿ ಮುಗಿಸಿ, ನಮ್ಮ ಸ್ನಾತಕೋತ್ತರ ಅಧ್ಯಯನವರೆಗೂ ಕೂಡ ನಮ್ಮ ತಂದೆ ತಾಯಿಗಳು ಬಹಳ ಶ್ರಮ ವಹಿಸಿ ತಮ್ಮ ಎಲ್ಲ ಹೊಟ್ಟೆ ಬಟ್ಟೆಗಳನ್ನ ಕಟ್ಟಿ ನಮಗೆ ಸಾಲಿ ಕಲಿಸಿರ್ತಾರೆ. ಆದ್ರೆ ಸಾಲಿ ಕಲಿಸಿರ್ತಕ್ಕಂಥ ನಮ್ಮಗಳಿಗೆ ಒಂದು ಉದ್ಯೋಗ ಸಿಗ್ಲಿಲ್ಲ ಅಂತಂದ್ರೆ ಸಂಕಟ ಆಗೋದು ನಮ್ಮ ತಂದೆ ತಾಯಿಗಳಿಗೆ, ನಮಗೆ ಲಾಸ್ ಆಗೋದು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ. ಅದನ್ನ ಸರ್ಕಾರಗಳು ಅರಿವಿಲ್ಲ, ಸರ್ಕಾರಗಳು ತಿಳಿದುಕೊಳ್ಳಲ್ಲ ಅಂತಂದ್ರೆ ಇಂಥ ನಾಚಿಕೆಟ್ಟ ಸರ್ಕಾರಗಳು ಎಷ್ಟಿದ್ರೇನು, ಯಾರು ನಾಯಕರಿದ್ರೇನು. ಕೆಳಗಡೆ ನಮ್ಮ ತಂದೆ ತಾಯಿಗಳ ಮುಖವನ್ನು ಒಂದು ಸರಿ ನೆನಪಿಸ್ಕೊಂಡು ಗೊತ್ತಾಗ್ತದೆ. ನಮ್ಮನ್ನ ಕಳಿಸ್ಬೇಕಾದ್ರೆ ಕೋಚಿಂಗ್ ಆಗಿರ್ಬೋದು, ಶಾಲೆಗಾಗಿರ್ಬೋದು, ಅವರು ಒಂದು ಆಸೆ ಇಟ್ಕೊಂಡು ಕಳಿಸಿರ್ತಾರೆ, ನನ್ನ ಮಗನಿಗೂ ಕೂಡ ಒಂದು ಉದ್ಯೋಗ ಸಿಗ್ತದೆ ಅಂತ ಹೇಳಿ. ಆ ಉದ್ಯೋಗ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಒಂದು ಅಧ್ಯಯನ ಮಾಡ್ತಾ ಇರ್ತೀವಿ, ಓದ್ತಿರ್ತೀವಿ, ತರಬೇತಿಯನ್ನು ಪಡಿತಾ ಇರ್ತೀವಿ. ಆದ್ರೆ ತರಬೇತಿ ಪಡೆದ ಸಂದರ್ಭದಲ್ಲಿ ನಮಗೊಂದು ಕಾಲ್ಫಾರ್ಮ್ ಇಲ್ಲ, ಒಂದು ಏನಪ್ಪಾ ಅಂದ್ರೆ ನೇಮಕಾತಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಇದು ಯಾರಿಗೆ ಅನ್ಯಾಯ ಆಗ್ತದೆಪ್ಪ ಅಂತಂದ್ರೆ ಎಲ್ಲ ಯುವಜನರಿಗೆ ಅನ್ಯಾಯ ಆಗ್ತದೆ, ಎಲ್ರಿಗೂ ಕೂಡ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಉದ್ಯೋಗ ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಎಲ್ಲಿವರೆಗೂ ನಾವು ಸುಮ್ಮನೆ ಕುಳಿತುಕೊಳ್ತೀವೋ ಅಲ್ಲಿವರೆಗೂ ಅವ್ರು ಯಾರು ಕೂಡ ನಮಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಲ್ಲ. ಆ ಕಾರಣಕ್ಕಾಗಿ ನಮ್ಮ ಸಂವಿಧಾನ ಹೇಳ್ತದೆ ಎಲ್ರಿಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಅಂತಂದ್ರೆ ಬಹಳ ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡ್ತೇವೆ. ನಮ್ಮ ಜೀವನ ಕೂಡ ಬಹಳ ಶಿಸ್ತು. ಯಾರಪ್ಪ ಅಂತಂದ್ರೆ ಈ ರಾಜಕಾರಣಿಗಳು, ಈ ಮೇಲಿರ್ತಕ್ಕಂಥ ಅಧಿಕಾರಿಗಳು, ಅವರು ಸರಿಯಾಗಿ ಏನಪ್ಪಾ ಅಂತಂದ್ರೆ ನಮಗೆ ನೌಕರಿ ಮಾಡಿದ್ರೆ, ಸಮಯ ಸಂದರ್ಭಕ್ಕೆ ಕಾಲ್ಫಾರ್ಮ್ ಮಾಡಿದ್ರೆ ಎಲ್ರಿಗೂ ಕೂಡ ಉದ್ಯೋಗ ಸಿಗ್ತವೆ. ಈ ಕಾರಣದಲ್ಲಿ ಖಾಲಿ ಇರೋ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಎಷ್ಟೋ ಇಲಾಖೆಗಳಲ್ಲಿ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ.
ಮೊನ್ನೆ ನೀವು ಬೆಂಗಳೂರಲ್ಲಿ ನೋಡಿದ್ದೀರಿ, ಕಾಲ್ ತುಳಿತಕ್ಕೆ ಒಳಗಾಗಿ ಎಷ್ಟೋ ಜನ ಸತ್ತೋದ್ರು. ಯಾಕಪ್ಪ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಎಷ್ಟೋ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿವರೆಗೂ 2 ವರ್ಷಗಳಿಂದ ಕಲ್ಪನೆ ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಸಿಬ್ಬಂದಿ ಕೊರತೆ ಆಗ್ತಾ ಇದೆ, ಆಡಳಿತ ನಡೆಸಲಿಕ್ಕೆ ಕೂಡ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗ್ತದೆ. ನಾವೆಲ್ಲರೂ ಕೂಡ ಒಕ್ಕೂರ್ಲಿಂದ ಏನಪ್ಪಾ ಅಂತಂದ್ರೆ ಒಗ್ಗಟ್ಟಿನಿಂದ ಎಲ್ಲರ ಪರವಾಗಿ ಕೈ ಮುಂದೆ ಕೇಳ್ಕೊಳ್ತಾ ಇದ್ದೀನಿ. 2 ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾವಿರಾರು ಜನ ವಿದ್ಯಾರ್ಥಿ ಯುವಜನ ಸೇರಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರೋಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ನಮ್ಮ ಬೇಡಿಕೆಗಳಿಷ್ಟೇ, ರಾಜ್ಯ ಸರ್ಕಾರ ಕೂಡಲೇ ಖಾಲಿ ಇರುವಂತಹ ಒಂದು ಉದ್ಯೋಗಗಳು ಏನಿದೆ ಸರ್ಕಾರಿ ಉದ್ಯೋಗಗಳು ಅವೆಲ್ಲವನ್ನ ಭರ್ತಿ ಮಾಡಬೇಕು. ಪ್ರತಿ 2 ತಿಂಗಳಿಗೊಮ್ಮೆ ನೋಟಿಫಿಕೇಶನ್ ಬಿಡುವಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಎಕ್ಸಾಮ್ ಅನ್ನ ನಡೆಸ್ತೀರಿ, ಆಲ್ಟರ್ನೇಟಿವ್ ಬಿಡ್ತೀರಿ, ಎಕ್ಸಾಮ್ ಪ್ರತಿಯೊಂದು ಡೀಟೇಲ್ಸ್ ಆಗಿ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಾಗಿ ಎಕ್ಸಾಮ್ ನಡೆಸುವಂತ ಒಂದು ಪ್ರಕ್ರಿಯೆ ನಡೀಬೇಕು. ಮತ್ತೆ ಎಷ್ಟೋ ಜನ 3-4 ವರ್ಷಗಳಿಂದ ಓದ್ತಾ ಇದ್ದಾರೆ, ಸರ್ಕಾರಿ ಉದ್ಯೋಗ ಸಿಗದೆ ಅವರ ಒಂದು ಏಜ್ ಲಿಮಿಟ್ ಕೂಡ ಕ್ರಾಸ್ ಆಗಿದೆ. ಅಂತ ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ ಅನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಬೇಡಿಕೆ ಮೂಲಕ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಸ್ಪಂದಿಸಿ ರಾಜ್ಯ ಸರ್ಕಾರ ಇವತ್ತು ನೂರಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಭವಿಷ್ಯದ ಜೊತೆ ಆಟವಾಡೋದನ್ನ ಬಿಟ್ಟು ಅವರಿಗೆ ಉದ್ಯೋಗಗಳನ್ನು ನೀಡಿ ಅವರ ಭವಿಷ್ಯತ್ತಿಗೆ ಏಳಿಗೆಯಾಗುವಂತ ವಿಚಾರದಲ್ಲಿ ತಾವು ಇರಬೇಕಂತ ಹೇಳಿ ನಾವು ಅವರಿಗೆ ಎಚ್ಚರಿಸಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಅವರಿಗೆ ನೌಕರಿ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಮೂಲಕ ನಮ್ಮ ಹೋರಾಟವನ್ನ ಆಗ್ರಹಿಸ್ತೀವಿ ಅಂತೇಳಿ ಇನ್ನೂ ಹೆಚ್ಚಿನ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಯಾವುದೇ ಒಂದು ಸರ್ಕಾರಿ ಹುದ್ದೆಗಳನ್ನ ತಗೋಬೇಕಂದ್ರೆ ಸೆಕೆಂಡ್ PU ಮೇಲೆ ಜಾಸ್ತಿ ಯಾವ್ದು ಕನ್ಫರ್ಮ್ ಆಗಲ್ಲ. ಪ್ರತಿಯೊಂದು ಎಕ್ಸಾಮ್ಗೂ ಡಿಗ್ರಿ ಬೇಕಂತಾರೆ. ಡಿಗ್ರಿ ಮುಗಿಸಿ ಬರೋಷ್ಟಿಗೆ ಕೆಲವೊಬ್ಬರಿಗೆ 21-22 ಆಗುತ್ತೆ. ಇನ್ನೊಬ್ಬರಿಗೆ ಕೆಲವೊಂದ್ಸಲ ಮನೆ ಪರಿಸ್ಥಿತಿ ಸರಿ ಇರ್ಲಿಲ್ಲ ಅಂದ್ರೆ 25-26 ವರ್ಷ ಹೋಗುತ್ತೆ. ಅದೇ ಡಿಗ್ರಿ ಮುಗಿಸಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮತ್ತೆ 1-2 ವರ್ಷ ಹೋಗುತ್ತೆ. ಅಪ್ಲಿಕೇಶನ್ ಹಾಕಿ ನೋಟಿಫಿಕೇಶನ್ ಬಂದ ಮೇಲೆ ಆಮೇಲೆ ನಂತರ ಮಾಡ್ಬೇಕಂದ್ರೆ ಆ ಕಾಲ್ಫಾರ್ಮ್ ಮಾಡಕ್ 5-6 ವರ್ಷ ಹೋದ್ಮೇಲೆ ಅನ್ಕೋತನ ಅವ್ರ ವಯಸ್ಸೇ ಮುಗ್ದಿರುತ್ತೆ. ಆ ಕಡೆ ಜಾಬು ಇಲ್ಲ, ಈ ಕಡೆ ಡಿಗ್ರಿ ಮುಗಿಸಿ ಮತ್ತೆ ಯಾವ ಕಡೆ ಹೋಗ್ಬೇಕಂದ್ರೆ ಬೇರೆ ಕಡೆ ಕೆಲಸ ಕೊಡಲ್ಲ. ಕೂಲಿ ಮಾಡ್ಬೇಕಂದ್ರೆ 500 ರೂಪಾಯಿನ ದಿನಕ್ಕೆ ಕೊಡಲ್ಲ. ಅಂತ ಬಡವ್ರ ಮಕ್ಕಳು ಎಲ್ಲಿ ಹೋಗ್ಬೇಕಂತ ಲಾಸ್ಟ್ ಗೊತ್ತಾಗಲ್ದೆ ಎಷ್ಟೋ ಕಡೆ ಆತ್ಮಹತ್ಯೆ ಆಗ್ತಾ ಇವೆ. ಅದು ಆತ್ಮಹತ್ಯೆ ಆದ್ಮೇಲೆ ತಮ್ಮ ತಪ್ಪನ್ನ ಮುಚ್ಚಾಕಕ್ಕೆ ನೂರಾರು ಕಾರಣಗಳು ಹೇಳ್ತಾರೆ. ಆಮೇಲೆ ಎಜುಕೇಶನ್ ಕರೆಕ್ಟ್ ಆಗಿ ಕೊಡಂದ್ರೆ ಅದು ಕೊಡಂಗಿಲ್ಲ. ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ. ಒಂದಕ್ಕೆ ಅನುದಾನ ಕೊಡಂದ್ರೆ ಆ ಅನುದಾನ 1 ಕೋಟಿ ಆಗಿದ್ರೆ ಅದು ಬರೋವರೆಗೆ 10 ರೂಪಾಯಿಗೆ ಬಂದ್ ನಿಲ್ಲುತ್ತೆ. ಯಾವುದೇ ಒಂದು ಎಷ್ಟೋ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೋಡಿದಾಗ ಅಲ್ಲಿ ಒಂದು ಆಫೀಸ್ ರೂಮ್ ದಾಗೆ CC ಕ್ಯಾಮ್ರಾ ಇಲ್ಲ. ಅದೇ ರೀತಿ ಎಜುಕೇಶನ್ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಅದಕ್ಕೆ ವ್ಯಾಲ್ಯೂನೂ ಇಲ್ಲ. ಪ್ರತಿಯೊಬ್ರು ಏನೇನೋ ಮಾಡ್ಕೊಂಡು ಹೋಗ್ತಾರೆ, ಅನುದಾನ ಯಾವ್ದು ಬರಲ್ಲ ಕರೆಕ್ಟ್ ಆಗಿ. ಆಮೇಲೆ ನೌಕರಿ ಇಡ್ಬೇಕಂದ್ರೆ 5-6 ವರ್ಷಕ್ಕೆ ನೋಟಿಫಿಕೇಶನ್ ಆದ್ರೆ ಅನ್ಕತನ ವಯಸ್ಸೇ ಮೀರಿ ಹೋಗಿರುತ್ತೆ. ಅವಾಗ ಏನ್ ಮಾಡ್ಬೇಕು? ಕೆಲವೊಂದು ಎಕ್ಸಾಮ್ ನೋಟಿಫಿಕೇಶನ್ ಮೊನ್ನೆ ಆಗಿದ್ದು, ಆದ್ರೆ ಒಳ ಮೀಸಲಾತಿ ಸಲುವಾಗಿ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಬಡವರ ಮಕ್ಳು ಇರ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟೋ ಜನರ ಕಡೆ ದುಡ್ಡು ಇರಲ್ಲ. 500 ರೂಪಾಯಿ 600 ರೂಪಾಯಿ ಸಾಲ ಮಾಡಿದ್ ನಾವು ನೋಡಿದ್ವಿ. ಅಂತ ಮಕ್ಕಳು ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಿ ಬರೀತಾನೆ ಅಂದ್ರೆ ಕೆಲವೊಂದ್ಸಲ ಮನೆ ಪರಿಸ್ಥಿತಿ ಸರಿ ಇಲ್ಲದೆ 2ನೇ ಸಲ ಬಿಟ್ಟು ಬಿಡ್ತಾರೆ. ಮತ್ತೆ 3ನೇ ಸಲ ನೋಟಿಫಿಕೇಶನ್ ಬರ್ಬೇಕಂದ್ರೆ ಮತ್ತೆ 5-6 ವರ್ಷ ಅನ್ಕತನ ಅವ್ರು 40 ವರ್ಷ ಅಲ್ಲೇ ಹೋಗಿರುತ್ತೆ. ಮುಂದೆ ಮದ್ವೆನೂ ಇಲ್ಲ, ನೌಕರಿನೂ ಇಲ್ಲ. ಈ ರೀತಿ ಮಾಡಿದ್ರೆ ಹೇಗೆ? ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳಬೇಕು. ಇದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದೆಲ್ಲ ಫ್ರೀ ಆಗಿ ಕೊಡೋಕ್ಕಿಂತ 1ನೇತೆ ಹಿಡಿದು 12ನೇ
ಮಾಡ್ಬಿಡ್ತೇನ ಪ್ರತಿಯೊಬ್ಬರ ರೈತರ ಬಡ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಬಡ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು. ಡಿಗ್ರಿ ಎಷ್ಟೋ ಜನಕ್ಕೆ ಶಿಕ್ಷಕರಾಗಬೇಕಂತ ಆಸೆ, ಬೇಡ ಸೀಟ್ ಸಿಗ್ತಾ ಇಲ್ಲ, ಅವ್ರಿಗೂ ಸಹ ಬೇಡ ಫ್ರೀ ಮಾಡಿ ಕೊಡ್ಬೇಕಂದ್ರೆ ಇದು ನಮ್ಮ ವಿನಂತಿ, ಕಳಕಳಿಯ ವಿನಂತಿ ರಾಜ್ಯ ಸರ್ಕಾರಕ್ಕೆ. ನನ್ನ ಹೆಸರು ಪ್ರಜ್ಞಾ ಮಗರ್. ಅಂದ್ರ ಎಷ್ಟೋ ಬಡ ಮಕ್ಕಳು ಊರ್ ಬಿಟ್ಕೇಶಿ ಇಲ್ಲಿ ಬಂದು ಕೆಲಸ ಮಾಡ್ಕೋತ ಕೂತಿರ್ತಾರ, ಓದ್ಬೇಕಂತ ಬಂದಿರ್ತಾರ. ಅವ್ರ ಫೀಸ್ ಅದೆಲ್ಲ ಕಟ್ಕೊಂತ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಬಿಟ್ಟು ಓದಾತಾರ. ರಾಜ್ಯ ಸರ್ಕಾರ ವಿನಂತಿ ಏನಂತಂದ್ರ ಎಷ್ಟೋ ಬಡ ಮಕ್ಕಳು ಇಲ್ಲಿ ಬಂದು ಓದಾಕತ್ತಾರ, ಅವ್ರು ಆದಷ್ಟು ಬೇಗ ಉದ್ಯೋಗಗಳನ್ನ ಖಾತ್ರಿ ಮಾಡ್ಬೇಕಂತ ವಿನಂತಿಸ್ಕೊಳ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಏನಂತಂದ್ರ ಈ ಗೃಹಲಕ್ಷ್ಮಿ ಮತ್ತ ಯುವ ನಿಧಿ ಅವೆಲ್ಲ ಅವಶ್ಯಕತೆ ಇಲ್ಲ, ಇದು ಸಾರಿಗೆ ವ್ಯವಸ್ಥೆ ಯಾವ ಅವಶ್ಯಕತೆ ಇಲ್ಲ. ಎಲ್ಲಿಂದ ಅಂದ್ರೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡ್ಕೊಳ್ಳಿ, ಎಷ್ಟೋ ಸ್ಪರ್ಧಾರ್ಥಿಗಳಿಗೆ ಉದ್ಯೋಗಗಳನ್ನ ಬಿಡುಗಡೆ ಮಾಡ್ಬೇಕಂತ ವಿನಂತಿಸ್ಕೊಳ್ತೀನಿ. ಬಸಮ್ಮ ಅಂತ जमा हुए तमाम विद्यार्थी, औरतें होंगे या मर्द होंगे, तमाम हजरात एक आवाज लेके आए हैं कि उनको उद्योग दो। उद्योग 2 साल से यहाँ कर्नाटक सरकार में नहीं दे रहे हैं, इसके लिए उद्योग दो बोल के ये जो मांग कर रहे हैं इसको हमारी कर्नाटक सरकार सुनकर इनकी आवाज को खामोश करने की कोशिश करे और इनको उद्योग दे, क्योंकि उद्योग ना देने से ये उद्योग की आवाज और बढ़ती रहेंगी। इसके लिए हम सरकार से अनुरोध करते हैं कि जल्द से जल्द उद्योग का काम करे और इनको जो इनकी मांग है इनकी पूरी करे। ऐसे हम मेरी आवाज कर्नाटक सरकार से है। जय हिंद, जय कर्नाटक। ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.